ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲ ತಿಳಿದಿರುವಂತೆ 2026-27ನೇ ಸಾಲಿನಲ್ಲಿ ಪಠ್ಯಪುಸ್ತಕ ಬದಲಾವಣೆ ಆಗಿರುವುದು ತಿಳಿದಿದೆ. ಈಗ 8ನೇ ತರಗತಿಯ ಹೊಸ ಪಠ್ಯಪುಸ್ತಕದ ಮೊದಲನೇ ಪಾಠವಾದ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಎನ್ನುವ ಪಾಠದ ಅಂಶಗಳನ್ನು ನಾವೀಗ ನೋಡೋಣ. ಈ ಪಾಠದಲ್ಲಿ ಪ್ರಾರಂಭದಲ್ಲೇ ಶೋಧಿಸು ಮತ್ತು ಪರ್ಯಾಲೋಚಿಸು ಎನ್ನುವ ಪದವನ್ನು ಇದ್ದರೆ ನಾವು ನಮ್ಮ ಸುತ್ತಮುತ್ತ ಅನೇಕ ವಸ್ತುಗಳನ್ನು, ಅನೇಕ ಘಟನೆಗಳನ್ನು ನೋಡ್ತೀವಿ. ಮಕ್ಕಳು ಕೂಡ ಅನೇಕ ವಸ್ತು ಘಟನೆಗಳನ್ನು ನೋಡ್ತಾರೆ. ಈ ಎಲ್ಲ ವಸ್ತುಗಳು ಅಥವಾ ಘಟನೆಗಳನ್ನು ನಾವು ಏನು, ಏಕೆ, ಹೇಗೆ ಅನ್ನುವ ಪ್ರಶ್ನೆಗಳ ಮುಖಾಂತರ ಅವುಗಳನ್ನು ಶೋಧಿಸತೊಡಗಬೇಕು. ಮತ್ತು ಅದಕ್ಕೆ ಪರಿಹಾರವನ್ನು ಅನೇಕ ಆಲೋಚನೆಗಳ ಮೂಲಕ ನಾವು ತಿಳ್ಕೊಳ್ಬೇಕು. ಪರ್ಯಾಲೋಚಿಸು ಅಂತ ಹೇಳಿ ಶೋಧಿಸು ಮತ್ತು ಪರ್ಯಾಲೋಚಿಸು ಎನ್ನುವ ಪದವನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ನೋಡೋಣ ಈ ಪಾಠದಲ್ಲಿ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ. ನೋಡಿ, ಪ್ರತಿ ಪಾಠದಲ್ಲೂ ಪಾಠ ಪ್ರಾರಂಭ ಆಗೋದಕ್ಕೆ ಮುಂಚೆ ಅನೇಕ ಪ್ರಶ್ನೆಗಳನ್ನು ನಿಮಗೆ ತಿಳಿಸಿದ್ದಾರೆ ಅಥವಾ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳು ಪರೀಕ್ಷೆಗಾಗಿ ಅಲ್ಲ, ಆದರೆ ನಿಮಗೆ ಕುತೂಹಲದ ಕಿಡಿ ಹೊತ್ಸೋದಕ್ಕೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಪಠ್ಯಪುಸ್ತಕದ ಹೆಸರೇ ಕುತೂಹಲ ಆಗಿರೋದ್ರಿಂದ ನಿಮಗೆ ಕುತೂಹಲದ ಕಿಡಿ ಹೊತ್ಸೋದಕ್ಕೋಸ್ಕರ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಪ್ರತಿ ಪಾಠದ ಪ್ರಾರಂಭದಲ್ಲಿ ಹಾಕಿದ್ದಾರೆ. ನೋಡೋಣ ಯಾವ ಯಾವ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ನೋಡೋಣ ಮೊದಲನೇ ಪ್ರಶ್ನೆ. ನೋಡಿ, ಇದು ಮೊದಲನೇ ಪ್ರಶ್ನೆ ಆಗಿರುತ್ತೆ. ಪೂರಿಯ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳ್ಳಗೆ ಇರುತ್ತದೆ ಏಕೆ? ಗೊತ್ತಿದೆ, ನಾವು ಪೂರಿ ಚಪಾತಿ ಎಲ್ಲ ತಿಂದಿರ್ತೀವಿ. ಪೂರಿ ಮಾಡಿದಾಗ ನೋಡಿ, ಇದು ಒಂದು ಬದಿ ಆದರೆ ಮತ್ತೊಂದು ಬದಿ ನೋಡಿ ಮೇಲ್ಗಡೆ ತೆಳ್ಳಗೆ ಇರುತ್ತೆ, ಉಬ್ಬಿರುತ್ತೆ, ಹಾಗೂ ಒಂದು ಕಡೆ ತೆಳ್ಳಗಿರುತ್ತೆ, ಒಂದು ಕಡೆ ದಪ್ಪ ಇರುತ್ತೆ. ಏಕೆ ಅಂತ ನೀವು ಕೂಡ ಆಲೋಚಿಸಿ, ಇದಕ್ಕೆ ಏನು ಕಾರಣ ಅಂತ. ಇದಕ್ಕೆ ಒಂದೇ ಒಂದು ಕಾರಣ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಅನೇಕ ಕಾರಣಗಳು ಇರಬಹುದು. ಏನೇನು ಕಾರಣ ಅಂತ ಹೇಳಿದ್ರೆ, ಮೊದಲನೇ ಕಾರಣ, ನಾವು ಚಪಾತಿ ಅಥವಾ ಪೂರಿಯನ್ನು ಲಟ್ಟಿಸ್ತೀವಲ್ಲ, ಲಟ್ಟಿಸಿದಾಗ ಅಥವಾ ಲಟ್ಟಿಸುವ ಸಂದರ್ಭದಲ್ಲಿ ಹೆಚ್ಚು ಒತ್ತಡ ಬೀಳುತ್ತೆ. ಒಂದು ಬದಿಗೆ, ಒಂದು ಸೈಡಿಗೆ ಹೆಚ್ಚು ಒತ್ತಡ ಬೀಳುತ್ತೆ, ಮತ್ತೊಂದು ಸೈಡಿಗೆ ಕಡಿಮೆ ಒತ್ತಡ ಬೀಳುತ್ತೆ. ಈ ರೀತಿ ಒತ್ತಡದ ವ್ಯತ್ಯಾಸದಿಂದ ಒಂದು ಕಡೆ ದಪ್ಪ ಆಗುತ್ತೆ, ಒಂದು ಕಡೆ ಸಣ್ಣ ಆಗುತ್ತೆ ಅಂತ ನಾವು ಹೇಳಬಹುದು. ಇನ್ನೊಂದು ಕಾರಣ ಏನಿರಬಹುದು ಅಂತ ಹೇಳಿದ್ರೆ, ನಾವು ಪೂರಿ ಲಟ್ಟಿಸಿ ಕರಿಯೋ ನಂತರ ಕರಿಯೋದಕ್ಕೆ ಮುಂಚೆ, ಅಂದರೆ ಪೂರಿ ಈಗಾಗಲೇ ಲಟ್ಟಿಸ್ಕೊಂಡಿದ್ದೀವಿ, ಕರಿಯೋದಕ್ಕೆ ಮುಂಚೆ ಏನು ಮಾಡ್ತೀವಿ, ಒಂದು ತಟ್ಟೆಯ ಮೇಲೆ ಅಥವಾ ಪೇಪರ್ ಮೇಲೆ ಅದನ್ನು ಹಾಕ್ಕೊಳ್ತೀವಿ. ಒಂದು 5ರಿಂದ 6 ಪೂರಿ ಲಟ್ಟಿಸಿರುವಂತಹ ಪೂರಿಯ ಹಿಟ್ಟನ್ನು ಹಾಕ್ಕೊಳ್ತೀವಿ. ಆಗ ಹಾಕ್ಕೊಂಡಾಗ ಏನಾಗುತ್ತೆ, ಮೇಲ್ಭಾಗ ಸ್ವಲ್ಪ ಡ್ರೈ ಆಗುತ್ತೆ, ಗಾಳಿಯಿಂದ ಮೇಲ್ಭಾಗ ಸ್ವಲ್ಪ ಒಣಗಿದಂತೆ ಆಗುತ್ತೆ, ನೀರಿನಂಶ ಆವಿಯಾಗಿರುತ್ತೆ. ಆದರೆ ತಳಭಾಗದಲ್ಲಿ ನೀರಿನ ಅಂಶ ಇರುತ್ತೆ, ತೇವಾಂಶದಿಂದ ಕೂಡಿರುತ್ತೆ. ಯಾಕೆ ತೇವಾಂಶದಿಂದ ಕೂಡಿರುತ್ತೆ ಅಂದರೆ, ನಾವು ಹಿಟ್ಟನ್ನು ಕಲಸೋ ಸಂದರ್ಭದಲ್ಲಿ ನೀರನ್ನು ಹಾಕಿರ್ತೀವಲ್ಲ, ಆದ್ದರಿಂದ ನೀರಿನ ಅಂಶ ಅದರಲ್ಲಿ ಇರುತ್ತೆ. ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಯಾವುದಕ್ಕೆ? ನೀರಿನ ಅಂಶ ಇರೋದ್ರಿಂದ ನಾವು ಹಾಕಿದ ತಕ್ಷಣ, ಎಣ್ಣೆಗೆ ಹಾಕಿದ ತಕ್ಷಣ ಅದು ಸ್ಟ್ರೆಚ್ ಆಗುತ್ತೆ. ಆ ತೇವಾಂಶ ಇರೋ ಭಾಗ ಏನಾಗುತ್ತೆ, ಅಗಲವಾಗಿ ಸ್ಟ್ರೆಚ್ ಆಗುತ್ತೆ. ಇದು ಕೂಡ ಉಬ್ಬೋದಕ್ಕೆ ಅಥವಾ ಒಂದು ಕಡೆ ತೆಳ್ಳು ಆಗೋದಕ್ಕೆ, ಒಂದು ಕಡೆ ದಪ್ಪಗಾಗೋದಕ್ಕೆ ಕಾರಣ ಆಗಿರಬಹುದು. ಈ ತಳಭಾಗ ಏನು ನಾವು ಚಪಾತಿಯನ್ನು ಲಟ್ಟಿಸಿ ಪೇಪರ್ ಮೇಲೆ ಹಾಕ್ತೀವಿ, ಆ ಮೇಲ್ಭಾಗ ದಪ್ಪ ಪದರವನ್ನು ಪಡ್ಕೊಳ್ಳುತ್ತೆ. ತಳಭಾಗ ಏನು ಇದೆ ತೇವಾಂಶದಿಂದ ಕೂಡಿರುತ್ತೆ, ಅದು ತೆಳ್ಳಗಿನ ಪದರವನ್ನು ಪಡ್ಕೊಳ್ಳುತ್ತೆ. ಈ ರೀತಿಯಾಗಿ ಒಂದು ಬದಿ ತೆಳ್ಳಗಿರುತ್ತೆ, ಇನ್ನೊಂದು ಬದಿ ದಪ್ಪಗಿರುತ್ತೆ ಅಂತ ನಾವು ಹೇಳಬಹುದು. ಇನ್ನೊಂದು ಕಾರಣ ಏನಾಗಿರಬಹುದು ಅಂತ ಹೇಳಿದ್ರೆ, ನಾವು ಬಿಸಿ ಎಣ್ಣೆಗೆ ಹಾಕಿದಾಗ ಈ ನೀರಿನ ಅಂಶ ಈ ತಳಭಾಗದಲ್ಲಿ ಇದೆಯಲ್ಲ, ಆ ತಳಭಾಗದಲ್ಲಿ ಇರುವಂಥದ್ದು ನೀರಿನ ಅಂಶ ಏನಾಗುತ್ತೆ, ಆವಿಯಾಗೋಗುತ್ತೆ. ಆ ನೀರಿನ ಅಂಶ ಆವಿಯಾಗಿರೋದು ಪೂರಿ ಉಬ್ಬೋದಕ್ಕೂ ಕೂಡ ಸಹಾಯ ಮಾಡಿ ಒಂದು ಪದರ ತೆಳ್ಳಗಾಗೋದಕ್ಕೆ ಕಾರಣ ಆಗಿರುತ್ತೆ. ಸೊ ಈ ಎಲ್ಲ ಅಂಶಗಳು ಪೂರಿಯ ಒಂದು ಬದಿ ದಪ್ಪಗೆ ಇನ್ನೊಂದು ಬದಿ ತೆಳ್ಳಗೆ ಇರುವುದಕ್ಕೆ ಕಾರಣವಾಗಿರುತ್ತೆ. ಯಾವುದು ಕಾರಣ ಅಂತ ನೀವು ಕೂಡ ಯೋಚನೆ ಮಾಡಬಹುದು ಮಕ್ಕಳೇ. ಹಾಗಾದರೆ ಬನ್ನಿ ನೋಡೋಣ ಎರಡನೇ ಪ್ರಶ್ನೆಯನ್ನು, ಕುತೂಹಲಕಾರಿ ಪ್ರಶ್ನೆಯನ್ನು ಯಾವುದನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಎರಡನೇ ಪ್ರಶ್ನೆ ಇದಾಗಿರುತ್ತೆ.
ನಮ್ಮ ಗ್ಯಾಲಾಕ್ಸಿಯಲ್ಲಿರುವ ನಕ್ಷತ್ರಗಳ ಸಂಖ್ಯೆಗಿಂತ ಜಗತ್ತಿನ ಎಲ್ಲ ಸಮುದ್ರ ತೀರದ ಹಾಗೂ ಮರುಭೂಮಿಗಳಲ್ಲಿರುವ ಮರಳಿನ ಕಣಗಳ ಸಂಖ್ಯೆ ಹೆಚ್ಚಿದೆಯೇ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಆಕಾಶದಲ್ಲಿ ನಕ್ಷತ್ರಗಳು ಇದೆ, ನಮಗೆ ಗೊತ್ತಿದೆ. ನಕ್ಷತ್ರಗಳ ಸಂಖ್ಯೆ ಜಾಸ್ತಿನಾ ಅಥವಾ ನಮ್ಮ ಇಡೀ ಜಗತ್ತಿನಲ್ಲಿ, ಅವ್ರು ಹೇಳ್ತಾವ್ರೆ ಇಡೀ ಜಗತ್ತಿನಲ್ಲಿ ಇರುವ ಮರಳಿನ ಕಣಗಳ ಸಂಖ್ಯೆ ಜಾಸ್ತಿನಾ ಅಂತ. ಮರಳು ಎಲ್ಲೆಲ್ಲಿರುತ್ತೆ? ಸಮುದ್ರ ತೀರ ಪ್ರದೇಶದಲ್ಲಿರುತ್ತೆ, ಮರುಭೂಮಿಯಲ್ಲಿರುತ್ತೆ. ಜಗತ್ತಿನಲ್ಲಿರುವ ಎಲ್ಲ ಸಮುದ್ರ ತೀರ, ಎಲ್ಲ ಮರುಭೂಮಿಯಲ್ಲಿರುವಂತಹ ಆ ಮರಳಿನ ಕಣಗಳ ಸಂಖ್ಯೆ ಜಾಸ್ತಿನಾ ಅಥವಾ ನಕ್ಷತ್ರಗಳ ಸಂಖ್ಯೆ ಜಾಸ್ತಿನಾ ಅಂತ ಹೇಳ್ತಾವ್ರೆ. ಹೌದು, ಮರಳಿನ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಇಡೀ ಮರಳನ್ನು ನಾವು ಕೈಯಲ್ಲಿ ಇಟ್ಕೊಂಡು ಸುರಿದ್ರೆ ಲಕ್ಷಾಂತರ ಮರಳಿನ ಕಣಗಳನ್ನು ನಾವು ನೋಡಬಹುದು. ಯಾಕೆ? ಅದರ ಕಣಗಳ ಗಾತ್ರ ಚಿಕ್ಕದಾಗಿರುತ್ತೆ. ಅದಕ್ಕೋಸ್ಕರ ಮರಳಿನ ಕಣಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಟ್ರಿಲಿಯನ್ ಗಟ್ಟಲೆ ಅದನ್ನು ಲೆಕ್ಕ ಹಾಕೋಕೆ ಆಗಲ್ಲ, ಅಷ್ಟು ಇರುತ್ತೆ. ಹೌದು, ನಕ್ಷತ್ರಗಳು ಕೂಡ ನಾವು ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಬಟ್ ಇಡೀ ಜಗತ್ತಿನಲ್ಲಿ ಅಂತ ಹೇಳಿದಾಗ ಮರಳಿನ ಕಣಗಳು ಅತ್ಯಂತ ಸಣ್ಣಗೆ ಇರಿದಾಗ ಅದರ ಸಂಖ್ಯೆ ಜಾಸ್ತಿ ಅಂತ ನಾವು ಹೇಳಬಹುದು. ಹಾಗಾದರೆ ಬನ್ನಿ ನೋಡೋಣ 3ನೇ ಪ್ರಶ್ನೆ ಏನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. 3ನೇ ಪ್ರಶ್ನೆ, ನಮ್ಮ ಸುತ್ತಮುತ್ತಲೂ ಇರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ವೈವಿಧ್ಯತೆ ಏಕೆ ಇದೆ ಅಂತ, ವೈವಿಧ್ಯತೆ ಏಕೆ ಸೃಷ್ಟಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹೌದು, ನಮ್ಮ ಸುತ್ತಮುತ್ತ ಇರುವಂತಹ ಸಸ್ಯ ಪ್ರಾಣಿಗಳಲ್ಲಿ ವೈವಿಧ್ಯತೆಯನ್ನು ನೋಡ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದೇ ಥರದ ಸಸ್ಯಗಳು ಅಥವಾ ಒಂದೇ ಥರದ ಪ್ರಾಣಿಗಳೇನಾದರೂ ಇದ್ದರೆ ಪ್ರಕೃತಿ ವಿಕೋಪ ಆದಾಗ ಅಥವಾ ಸಾಂಕ್ರಾಮಿಕ ರೋಗ ಆದಾಗ, ಯಾವುದೋ ಒಂದು ದೊಡ್ಡ ಕಾಯಿಲೆ ಬಂದಾಗ ಒಂದೇ ಥರದ ಸಸ್ಯ ಅಥವಾ ಪ್ರಾಣಿ ಸಂಕುಲ ಇದ್ದರೆ ಎಲ್ಲದರ ಮೇಲೆ ಅದು ಪರಿಣಾಮ ಬೀರಿ ಸಸ್ಯ ಸಂಕುಲ ಅಥವಾ ಪ್ರಾಣಿ ಸಂಕುಲ ನಾಶ ಆಗಿ ಜಗತ್ತಿನಲ್ಲಿ ಜೀವಿಗಳು ಇಲ್ಲದೇ ಇರೋ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಆ ಏರಿಯಾದಲ್ಲಿ ಅದು ಅಡಾಪ್ಟ್ ಆಗಬೇಕು, ಅಂದರೆ ಆ ಸ್ಥಳದಲ್ಲಿ ಅದು ಅಡ್ಜಸ್ಟ್ ಆಗಬೇಕು ಆ ಎನ್ವೈರ್ನಮೆಂಟಿಗೆ. ಅಂತಹ ಬೇರೆ ಬೇರೆ ಆ ಎನ್ವೈರ್ನಮೆಂಟ್ಗೆ ಅಡ್ಜಸ್ಟ್ ಆಗುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ನಾವು ಇಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ಜೀವ ವೈವಿಧ್ಯತೆ ಸೃಷ್ಟಿಸಿದೆ. ಇದೇ ಥರ ಇಲ್ಲಿ ಏನು ನಾವು 3 ಪ್ರಶ್ನೆಗಳನ್ನು ನೋಡಿದ್ವಿ. ಇದೇ ಥರ ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ, ನಿಮ್ಮ ಮನಸ್ಸಿನಲ್ಲೂ ಕೂಡ ಮೂಡಿರುತ್ತೆ. ನಿಮ್ಮಲ್ಲಿ ಯಾವ ಪ್ರಶ್ನೆ ಮೂಡಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವ ಒಂದು ಜಾಗದಲ್ಲಿ ನೀವು ಬರೀರಿ. ಉದಾಹರಣೆಗೆ, ಮಿಂಚುಹುಳ ಏಕೆ ಮಿಂಚನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದು, ಆ ಥರ ನಿಮಗೆ ಯಾವ ಪ್ರಶ್ನೆ ಮೂಡುತ್ತೆ ಆ ರೀತಿಯ ಪ್ರಶ್ನೆಗಳನ್ನು ನೀವಿಲ್ಲಿ ನಿಮ್ಮ ಸುತ್ತಮುತ್ತಲು ನೋಡುವ ಘಟನೆಗಳನ್ನು ಆಧರಿಸಿ ಇಲ್ಲಿ ಬರೀರಿ. ಅದಕ್ಕೆ ಉತ್ತರವನ್ನು ಕಂಡುಹಿಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದರೆ 6ನೇ ಕ್ಲಾಸಿನಲ್ಲಿ 7ನೇ ಕ್ಲಾಸಿನಲ್ಲಿ ನಾವು ಕುತೂಹಲ ಎನ್ನುವಂತಹ ಪಠ್ಯಪುಸ್ತಕದ ಹೆಡ್ಡಿಂಗ್ ಅಡಿಯಲ್ಲಿ ಎಲ್ಲವನ್ನ ಓದ್ಕೊಂಡು ಬಂದಿದ್ದೀವಿ. ಅದೇ ರೀತಿ 8ನೇ ತರಗತಿಯಲ್ಲೂ ಕೂಡ ನಿಮಗೆ ಕುತೂಹಲ ಮೂಡಿಸುವಂತಹ ಪಾಠಗಳೊಂದಿಗೆ ನಾವು ಮುಂದುವರಿಯೋಣ, ನಮ್ಮ ಪಯಣ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 6ನೇ ತರಗತಿನಲ್ಲಿ ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಕುರಿತು ಏಕೆ, ಹೇಗೆ ಎನ್ನುವಂತಹ ಸರಳವಾದ ಪ್ರಶ್ನೆಗಳೊಂದಿಗೆ ವಿಜ್ಞಾನವನ್ನು ನೀವು ಆರಂಭ ಮಾಡಿದ್ರಿ. ಅದೇ ರೀತಿ 7ನೇ ತರಗತಿಯಲ್ಲೂ ಕೂಡ ಪ್ರತಿಯೊಂದು ಉತ್ತರಕ್ಕೆ ಹೊಸ ಪ್ರಶ್ನೆ ಹುಟ್ಟಿಸುವಂಥದ್ದು, ಅನ್ವೇಷಣೆ ಮಾಡುವಂಥದ್ದು, ಆಲೋಚನೆ ಮಾಡುವಂಥದ್ದು, ಈ ರೀತಿಯಾಗಿ ನಿಮ್ಮ ಜ್ಞಾನ ವಿಕಸಿತ ಆಗೋ ಹಾಗೆ ಪಾಠಗಳನ್ನು ನೀವು ಕುತೂಹಲದಲ್ಲಿ 7ನೇ ತರಗತಿಯಲ್ಲಿ ಕಲ್ತಿದ್ರಿ. ಅದೇ ರೀತಿ 8ನೇ ತರಗತಿಯಲ್ಲೂ ಕೂಡ ಅನ್ವೇಷಣಾ ಜಗತ್ತಿನೊಳಗೆ ನೀವು ಹೆಜ್ಜೆಯನ್ನು ಇಟ್ಟು ವಿಸ್ಮಯ ವಿಕಾಸಗಳ ಎರಡರ ಜೊತೆಯಲ್ಲಿ ವಿಜ್ಞಾನ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಎನ್ನುವಂತಹ ಅಂಶವನ್ನು ನೀವೀಗ 8ನೇ ತರಗತಿಯಲ್ಲಿ ತಿಳ್ಕೊಳ್ತೀರಾ ಮಕ್ಕಳೇ. ಇಲ್ಲಿ 8ನೇ ತರಗತಿಯಲ್ಲಿ ನೀವು ಈಗ ಆಲ್ರೆಡಿ 6 ಮತ್ತು 7ರಲ್ಲಿ ಏಕೆ, ಹೇಗೆ ನಿಮಗೆ ಇರುವಂತಹ, ಅಂದರೆ ವಿಜ್ಞಾನಿಗಳು ಈಗ ಆಲ್ರೆಡಿ ಕಂಡಿಡಿದಿರುವಂತಹ ಆ ಉತ್ತರಕ್ಕೆ ಬೇರೆ ಬೇರೆ ಇನ್ಯಾವ ರೀತಿಯ ಪ್ರಶ್ನೆಯನ್ನು ಹಾಕಬಹುದು ಎನ್ನುವುದನ್ನು 6, 7ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಈಗ 8ನೇ ತರಗತಿಯಲ್ಲಿ ಆ ವಿಜ್ಞಾನಿಗಳು ಕಂಡುಹಿಡಿದಿರುವಂತಹ
ಅಂಶಗಳನ್ನು ನೀವು ಕಲಿಯೋದು ಮಾತ್ರ ಅಷ್ಟೇ ಅಲ್ಲ ನಮ್ಮ ಬಯಕೆ. ಅದರ ಬದಲು ನೀವೇನಾದರೂ ಹೊಸದಾಗಿ ಕಂಡುಹಿಡಿಯಬೇಕು ಎನ್ನುವುದೇ ನಮ್ಮ ಅಪೇಕ್ಷೆ ಅಂತ ಹೇಳ್ತಾ ಇದ್ದಾರೆ. ಬರೀ ವಿಜ್ಞಾನಿಗಳು ಏನು ಕಂಡುಹಿಡಿದಿದ್ದಾರೆ ಅದಷ್ಟೇ ಓದಬೇಡಿ, ನೀವು ಕೂಡ ಹೊಸದಾಗಿ ಏನಾದರೂ ಅನ್ವೇಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ವಿಜ್ಞಾನದಲ್ಲಿ ಅನ್ವೇಷಣೆ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದ್ರೆ ಸರಳ ಪ್ರಶ್ನೆ ಕೇಳುವಂಥದ್ದು, ಅಥವಾ ಆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಕಂಡು ಹಿಡ್ಕೊಳ್ಳುವಂಥದ್ದು, ಪ್ರಯೋಗಗಳನ್ನು ಮಾಡುವಂಥದ್ದು, ಅವಲೋಕನ ಮಾಡೋದು, ಬೇರೆಯವರೊಂದಿಗೆ ನೀವು ಸಂಭಾಷಣೆ ನಡೆಸುವಂಥದ್ದು, ಈ ರೀತಿಯಾಗಿ ನಿಮ್ಮ ಒಂದು ಅನ್ವೇಷಣೆಯನ್ನು ಮಾಡುತ್ತಾ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ನಂತರ ನೋಡೋದಾದರೆ ಅನೇಕ ಹಂತಗಳಿದೆ. ಏನು ವಿಜ್ಞಾನದಲ್ಲಿ ನೀವು ಏನಾದರೂ ಒಂದು ಅನ್ವೇಷಣೆ ಮಾಡಬೇಕು ಅಂದರೆ ಅನೇಕ ಹಂತಗಳಿದೆ. ಅದರಲ್ಲಿ ಮೊದಲನೆಯ ಹಂತವಾಗಿ ಪ್ರಶ್ನೆಗಳಿಂದ ಆರಂಭ ಆಗುತ್ತೆ. ಮೊದಲನೇ ಹಂತ ಪ್ರಶ್ನೆಗಳಿಂದ ಆರಂಭ ಆಗುತ್ತೆ. ಅಂತಹ ಪ್ರಶ್ನೆಗಳನ್ನು ನೀವು ರೂಪಿಸಿಕೊಂಡು ಆ ಪ್ರಶ್ನೆಗಳನ್ನು ಬಳಸ್ಕೊಂಡು ಎಚ್ಚರಿಕೆಯಿಂದ ಆಲೋಚನೆ ಮಾಡಬೇಕಾಗುತ್ತೆ. ಅನೇಕ ಪ್ರಯೋಗಗಳನ್ನು ಮಾಡಬೇಕಾಗುತ್ತೆ ಮತ್ತು ಅವುಗಳ ಬಗ್ಗೆ ವಿವರಣೆ ಕೂಡ ನೀಡಬೇಕಾಗುತ್ತೆ. ಈ ರೀತಿಯಾಗಿ ಹಂತವಾಗಿ ನಾವು ಯಾವುದಾದರೂ ಒಂದು ವಿಷಯದ ಬಗ್ಗೆ ಅನ್ವೇಷಣೆ ಮಾಡ್ತೀವಿ ಅಂದರೆ ಈ ಹಂತಗಳ ಮೂಲಕ ನಾವು ಕಲಿತೀವಿ. ಇಲ್ಲಿ ಕಲಿಯುವಾಗ ನೀವು ಕಲಿಕಾರ್ಥಿ ಅಷ್ಟೇ ಆಗಿರೋದಿಲ್ಲ, ಆದರೆ ಅನ್ವೇಷಕರು ಕೂಡ ಆಗಿರ್ತೀರಾ, ವಿಜ್ಞಾನಿಗಳು ಕೂಡ ಆಗಿರ್ತೀರಾ. ನೀವು ಕಲಿಕಾರ್ಥಿಗಳಷ್ಟೇ ಅಲ್ಲ. ಯಾಕೆ ನೀವು ಕಲಿಕಾರ್ಥಿಗಳಲ್ಲ, ಅನ್ವೇಷಕರು ಅಂತ ಹೇಳಿದ್ರೆ, ನೋಡಿ ಈಗ ಆಲ್ರೆಡಿ ಹೇಳಿದ್ದೀನಿ, ಅನೇಕ ನಮ್ಮ ದೈನಂದಿನ ಬದುಕಿನಲ್ಲಿ ಅನೇಕ ಘಟನೆಗಳು ನಡೆಯುತ್ತೆ. ಅನೇಕ ವಸ್ತುಗಳನ್ನು ನೀವು ಗಮನಿಸ್ತೀರಾ. ಇಲ್ಲಿ ತಗೊಂಡಿರುವಂಥದ್ದು ಹಿಟ್ಟು ಏಕೆ ಉಬ್ಬುತ್ತೆ ಅಂತ ಹೇಳಿ ಆ ಪ್ರಶ್ನೆಯಿಂದ ಹಿಡಿದು ಜಗತ್ತು ಬೆಚ್ಚಗಾಗುತ್ತಾ ಇದೆಯಾ ಅಂತ ಹೇಳಿಬಿಟ್ಟು, ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಉಷ್ಣತೆ ತಾಪಮಾನ ಹೆಚ್ಚುತ್ತಾ ಇದೆಯಾ ಅನ್ನುವಂತಹ ಒಂದು ರಹಸ್ಯಗಳ ವರೆಗೂ ಕೂಡ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಆ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ನಾವೇ ಕಂಡುಹಿಡ್ಕೊಳ್ಬೇಕಾಗಿರೋದ್ರಿಂದ ನೀವು ಕೂಡ ಅದರ ಬಗ್ಗೆ ಅನ್ವೇಷಣೆ ಮಾಡೋದ್ರಿಂದ ನೀವು ಕೇವಲ ಕಲಿಕಾರ್ಥಿಗಳಲ್ಲ, ಅನ್ವೇಷಕರು ಕೂಡ ಹೌದು, ವಿಜ್ಞಾನಿಗಳು ಕೂಡ ಹೌದು. ನೋಡೋಣ ನೆಕ್ಸ್ಟ್ ಪ್ಯಾರಾದಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಪುಸ್ತಕದ ಪ್ರತಿ ಪುಟವನ್ನು ತಿರುವಿ ಹಾಕುವಾಗ, ಅಂದರೆ ಪ್ರತಿ ಪೇಜಲ್ಲೂ ಏನಿದು ಕುತೂಹಲ ಬುಕ್ಕಿದೆ ಇದರಲ್ಲಿ ಪ್ರತಿ ಪೇಜಲ್ಲೂ ಪುಟ ಸಂಖ್ಯೆಗಳ ಆಸಕ್ತಿಕರ ವಿನ್ಯಾಸವನ್ನು ನೋಡಿ ಅಂತ. ನಾವು ಬರೀ ಪ್ರತಿ ಪೇಜಲ್ಲೂ ಕೆಳಗಡೆ ಏನು ನೋಡ್ತಾ ಇದ್ವಿ, ಕೇವಲ ಪೇಜ್ ನಂಬರ್ಗಳನ್ನು ನೋಡ್ತಾ ಇದ್ವಿ. ನೋಡಿ ಇಲ್ಲಿ ಪೇಜ್ ನಂಬರ್ಗಳು ನೋಡ್ತಾ ಇದ್ರಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಪೇಜ್ ನಂಬರ್ ಅಲ್ಲದೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಎಡಭಾಗದ ಕೆಳಗಡೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಮಧ್ಯಭಾಗದಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಮೇಲ್ಭಾಗದ ಬಲಭಾಗದಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರುವಂಥದ್ದು ನೀವು ನೋಡಬಹುದು. ಬನ್ನಿ ನೋಡೋಣ ಯಾವ ಚಿತ್ರ ಕೊಟ್ಟಿದ್ದಾರೆ, ಏಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗ ಪ್ರತಿ ಪೇಜಲ್ಲೂ ನೋಡಿ ಒಂದೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಪೇಜಲ್ಲಿ ಬೇರಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಯಾಕೆ ಬೇರಿನ ಚಿತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ನಮ್ಮ ಪರಿಸರ ಇರಬಹುದು, ಸಂಪ್ರದಾಯ ಇರಬಹುದು, ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯೊಂದಿಗೆ ಸಂಪರ್ಕದಲ್ಲಿ ಇದ್ದೇವೆ ನಾವು. ಅದರ ದೃಢವಾದ ಜ್ಞಾನದ ಆಳವನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ ಅಂತ ಹೇಳಿ. ಇದಿಷ್ಟೇ ಮಕ್ಕಳೇ. ನೀವು ಅಂದರೆ ಬೇಸ್ ಚೆನ್ನಾಗಿದ್ರೆ, ಈಗ ದೊಡ್ಡ ಹೆಮ್ಮರ ಆಗಿ ಮರ ಬೆಳಿಬೇಕು ಅಂತ ಹೇಳಿದ್ರೆ ಅದರ ಬೇರು ಚೆನ್ನಾಗಿರಬೇಕು. ಅದೇ ರೀತಿ ನಿಮಗೆ ಜ್ಞಾನಾರ್ಜನೆ ತಳಹಂತದಲ್ಲೇ ಚೆನ್ನಾಗಿ ಇದ್ದರೆ ನೀವು ಹೆಚ್ಚು ಪ್ರವೃತ್ತಿರಾಗ್ತೀರಾ, ಹೆಚ್ಚು ಜ್ಞಾನವನ್ನು ಮುಂದೆ ಪಡ್ಕೊಳ್ತೀರಾ ಅಂತ ಹೇಳ್ತಾ, ಇನ್ನು ಇದೇ ಪೇಜ್ನಲ್ಲಿ ಮೇಲ್ಭಾಗದಲ್ಲಿ ನೋಡಿ ಒಂದು ಕೈಟ್ ಅಂದರೆ ಗಾಳಿಪಟದ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಗಾಳಿಪಟದ ಚಿತ್ರ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಆಕಾಶದಲ್ಲಿ ಇದು ಹಾರ್ತಾ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಅದೇ ರೀತಿ ನೀವೇನಾದರೂ ಅಜ್ಞಾತವಾಗಿರೋದನ್ನು ಅನ್ವೇಷಿಸೋದಕ್ಕೆ ಕುತೂಹಲವು ಗರಿಗೆದರಬೇಕು ಅಂತ ಹೇಳ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ನೀವು ಏನಾದರೂ ನಿಮ್ಮ ಜ್ಞಾನ ಕೆಳ ಹಂತದಲ್ಲಿ ಚೆನ್ನಾಗಿ ಇದ್ದರೆ, ಆಕಾಶದಲ್ಲಿ ಹೇಗೆ ಗಾಳಿಪಟ ಹಾರುತ್ತೆ ಆ ರೀತಿಯಾಗಿ ನೀವು ಅನ್ವೇಷಣೆಯನ್ನು ಮಾಡುತ್ತಾ ಉತ್ತುಂಗದ ಸ್ಥಿತಿಯಲ್ಲಿ ಬನ್ನಿ ಅಂತ ಹೇಳ್ತಾ ಈ ಚಿತ್ರಗಳನ್ನು ಕೊಟ್ಟಿದ್ದಾರೆ.
ಅದೇ ರೀತಿ ಕೆಲವೊಂದು ವಿನ್ಯಾಸವನ್ನು ಕೂಡ ಇಲ್ಲಿ ಕೊಟ್ಟಿರೋದನ್ನ ನೀವು ಗಮನಿಸಬಹುದು. ಈ ವಿನ್ಯಾಸಗಳು ಕೂಡ ಸೂಕ್ತ ವೈಜ್ಞಾನಿಕ ಚಿಂತನೆಗಳು ಇದರೊಳಗೆ ಅಡಗಿವೆ ಅಂತ ಹೇಳ್ತಾ ಈ ಚಿತ್ರಗಳು ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ನಮ್ಮ ನೆಕ್ಸ್ಟ್ ಪೇಜಲ್ಲಿ ಏನಿದೆ ಅಂತ. ಈ ವರ್ಷ ಈ ನಮ್ಮ ಅನ್ವೇಷಣೆ ಸಾಹಸಭರಿತ ಯಾನವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ಯಾವ ಅಂಶಗಳನ್ನು ನಾವು ಈ ವರ್ಷ ಈ ಪಠ್ಯಪುಸ್ತಕದಲ್ಲಿ ತಿಳ್ಕೊಳ್ತೀವಿ ಅನ್ನೋದನ್ನು ಇಲ್ಲಿ ವಿವರಣೆ ಮಾಡಿದ್ದಾರೆ. ಮೊದಲನೇದಾಗಿ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೊಳ್ತೀವಿ. ಈ ಪಠ್ಯಪುಸ್ತಕದಲ್ಲಿ ನಾವು ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೊಳ್ತೀವಿ. ನೋಡಿ, ಸೂಕ್ಷ್ಮ ಜೀವಿಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬರಿಗಣ್ಣಿಗೆ ಕಾಣೋದಿಲ್ಲ, ಕೇವಲ ಸೂಕ್ಷ್ಮ ದರ್ಶಕದಲ್ಲಿ ನಮಗೆ ಕಾಣುತ್ತೆ. ಬರಿಗಣ್ಣಿಗೆ ಕಾಣದೇ ಇರುವಂತಹ ಆ ಸೂಕ್ಷ್ಮ ಜೀವಿಗಳ ಬಗ್ಗೆ ನಾವು ಏಕೆ ಓದಬೇಕು, ಹೇಗೆ ಓದಬೇಕು ಅನ್ನೋದಕ್ಕೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನಾವು ಸೂಕ್ಷ್ಮ ಜೀವಿಗಳು ಬರಿಗಣ್ಣಿಗೆ ಕಾಣದೇ ಇದ್ರೂ ಕೂಡ ಅವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವುಗಳಲ್ಲಿ 2 ರೀತಿಯ ಸೂಕ್ಷ್ಮ ಜೀವಿಗಳಿದೆ. ಮೊದಲನೇದು ನಮಗೆ ಸಹಾಯ ಮಾಡುವಂತಹ ಸೂಕ್ಷ್ಮ ಜೀವಿಗಳಾದರೆ ಕೆಲವೊಂದು ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಇರುತ್ತೆ. ಯಾವ ಯಾವ ಸೂಕ್ಷ್ಮ ಜೀವಿಗಳು ಸಹಾಯ ಮಾಡುತ್ತೆ, ಆ ಸಹಾಯ ಮಾಡುವ ಸೂಕ್ಷ್ಮ ಜೀವಿಯನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬಹುದು ಅನ್ನೋದಕ್ಕೋಸ್ಕರ ನಾವು ಸೂಕ್ಷ್ಮ ಜೀವಿಗಳನ್ನು ಬಗ್ಗೆ ಓದಬೇಕು. ಮತ್ತು ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಯಾವುದು, ಅದಕ್ಕೆ ಯಾವ ರೀತಿ ಔಷಧಿಯನ್ನು ಕಂಡಿಡಿದು ನಾವು ರೋಗದಿಂದ ಮುಕ್ತ ಆಗಬೇಕು ಅನ್ನೋದಕ್ಕೋಸ್ಕರ ಕೂಡ ಸೂಕ್ಷ್ಮ ಜೀವಿಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ಕೆಲವೊಂದು ಸೂಕ್ಷ್ಮ ಜೀವಿಗಳು ಆಹಾರ ಜೀರ್ಣಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಔಷಧಿ ತಯಾರು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಕೆಲವು ಹಾನಿಕಾರಕ ಸೂಕ್ಷ್ಮ ಜೀವಿಗಳು ನಮಗೆ ಸೋಂಕನ್ನು, ಕಾಯಿಲೆಯನ್ನು ಉಂಟು ಮಾಡುತ್ತೆ. ಅದಕ್ಕೋಸ್ಕರ ಸೂಕ್ಷ್ಮ ಜೀವಿಯ ಬಗ್ಗೆ ತಿಳ್ಕೊಳ್ಬೇಕು. ಸೂಕ್ಷ್ಮ ಜೀವಿಯ ಬಗ್ಗೆ ತಿಳ್ಕೊಂಡ್ರೆ ನಾವು ವಿವಿಧ ಔಷಧಗಳನ್ನು, ವಿವಿಧ ಲಸಿಕೆಗಳನ್ನು ಕಂಡುಹಿಡಿಯುವುದರ ಮೂಲಕ ನಾವು ಆರೋಗ್ಯವಾಗಿ ಇರಬಹುದು, ಕಾಪಾಡಿಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಂತರ ಬಂದರೆ ಇಂದಿನ ಜಗತ್ತಿನಲ್ಲಿ ವಿಜ್ಞಾನವು ನಮ್ಮ ಜೀವನವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನಮ್ಮ ಜೀವನ ಶೈಲಿಯನ್ನು ನಡೆಸೋದಕ್ಕೆ ಅಷ್ಟೇನು ಉಪಕರಣಗಳು ಎಲ್ಲ ಇರಲಿಲ್ಲ. ಈಗ ನಮ್ಮ ಜೀವನ ಶೈಲಿ ಬಹಳ ಬದಲಾಗಿದೆ ಅಂತ ಹೇಳಬಹುದು. ನಮ್ಮ ಜೀವನ ಶೈಲಿಯನ್ನು ಸುಲಭಗೊಳಿಸಬೇಕು ಅಂದರೆ ಅನೇಕ ವಿದ್ಯುತ್ ಉಪಕರಣಗಳನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. ಇಲ್ಲಿ 2 ವಿದ್ಯುತ್ ಉಪಕರಣ ಕೊಟ್ಟಿದ್ದಾರೆ. ಒಳ್ಳೆಯ ಐರನ್ ಆಗಿರುವಂತಹ ಬಟ್ಟೆಯನ್ನು, ನೀಟಾಗಿರುವಂತಹ ಬಟ್ಟೆಯನ್ನು ಹಾಕೊಳ್ಳೋದಕ್ಕೆ ಅಂತ ಐರನ್ ಬಾಕ್ಸನ್ನು ಕಂಡುಹಿಡಿದಿದ್ದಾರೆ. ಈ ಐರನ್ ಬಾಕ್ಸು ಹೇಗೆ ಐರನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಉಷ್ಣ ಶಕ್ತಿ ಬಿಡುಗಡೆ ಆಗಿದೆ. ಅಂದರೆ ನಾವು ಕೊಡೋದೇನು ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಯಿಂದ ಉಷ್ಣ ಶಕ್ತಿಯನ್ನು ಪಡ್ಕೊಳ್ತೀವಿ. ಅದು ಉಷ್ಣದ ಪರಿಣಾಮದಿಂದ ಅವಲಂಬನೆ ಆಗಿದೆ. ನಂತರ ಇದು ರೂಮ್ ಹೀಟರ್ ಗೊತ್ತಿದೆ ನಿಮಗೆ. ಅದು ಕೂಡ ವಿದ್ಯುತ್ ಶಕ್ತಿಯಿಂದ ಉಷ್ಣವನ್ನು ನಾವು ಪಡ್ಕೊಂಡು ಇಡೀ ರೂಮನ್ನು ತಣ್ಣಗಿದ್ರೆ ಬಿಸಿಯನ್ನಾಗಿಸುತ್ತೆ. ಈ ರೀತಿಯಾಗಿ ಮತ್ತು ಇದಿಷ್ಟೇ ಅಲ್ಲ, ಮೋಟಾರ್ ಚಲಿಸೋದಕ್ಕೆ ಕಾಂತೀಯ ಪರಿಣಾಮ ಸಹಾಯ ಮಾಡುತ್ತೆ. ಉಷ್ಣದ ಪರಿಣಾಮ ಹೇಗೆ ಇವುಗಳ ಕಾರ್ಯನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ಈ ಪಠ್ಯಪುಸ್ತಕದಲ್ಲಿ ತಿಳ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಂತರ ಬಂದರೆ ಬಲದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದಕ್ಕೆ ಮುಂಚೆ ವಿದ್ಯುತ್ ಶಕ್ತಿಯು ಹೇಗೆ ಕೆಲಸ ಮಾಡುತ್ತೆ, ವಿದ್ಯುತ್ ಶಕ್ತಿಯಿಂದ ಹೇಗೆ ಕೆಲಸವನ್ನು ಅಥವಾ ವಸ್ತುಗಳನ್ನು ವೇಗವರ್ಧಿಸ್ಕೊಳ್ಬಹುದು, ನಿಧಾನಗೊಳಿಸ್ಕೊಳ್ಬಹುದು ಅಥವಾ ದಿಕ್ಕನ್ನು ಬದಲಾಯಿಸಬಹುದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತೀವಿ. ದಿಕ್ಕನ್ನು ಬದಲಾಯಿಸೋದಕ್ಕೆ ನಾವು ಬಲವನ್ನು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಬಲದ ಬಗ್ಗೆ ನಾವು ಇಲ್ಲಿ ಓದ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಅದರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ತೀವಿ ಅಂತ. ಈಗ ಗಾಳಿಯಲ್ಲಿ ಎಸೆದ ಚೆಂಡು ಏಕೆ ನೆಲಕ್ಕೆ ಬೀಳುತ್ತೆ ಅಂತ ಇಲ್ಲಿ ಒಂದು ಹುಡುಗಿ ಚೆಂಡನ್ನು ಎಸಿತಾ ಇದ್ದಾಳೆ, ನೀವು ನೋಡ್ತಾ ಇರಬಹುದು. ಮೇಲಕ್ಕೆ ಎಸೆದರೂ ಕೂಡ ಅದು ಕೆಳಗಡೆ ಯಾಕೆ ಬರ್ತಾ ಇದೆ ಗೊತ್ತಿದೆ ನಿಮಗೆ ಗುರುತ್ವಾಕರ್ಷಣೆಯ ಬಗ್ಗೆ. ಗುರುತ್ವಾಕರ್ಷಣೆಯ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತೇವೆ. ನೆಕ್ಸ್ಟ್ ಬಂದರೆ ಕಾರ್ಗೆ ಸಡನ್ನಾಗಿ ಬ್ರೇಕ್ ಹಾಕಿದಾಗ ಅದು ಏನಾಗುತ್ತೆ, ಸಡನ್ನಾಗಿ ನಿಂತ್ಕೊಳ್ಳುತ್ತೆ. ಅಲ್ಲೂ ಕೂಡ ಬಲ ಪ್ರಯೋಗ ಮಾಡಿರ್ತೀವಿ. ಇಲ್ಲೂ ಕೂಡ ಚೆಂಡು ಎಸೆಯೋಕ್ಕೆ ಬಲ ಪ್ರಯೋಗ ಮಾಡಿರ್ತೀವಿ. ಅದಕ್ಕೋಸ್ಕರ ನಾವು ಬಲದ ಬಗ್ಗೆ ಈ ಪಠ್ಯಪುಸ್ತಕದಲ್ಲಿ ತಿಳ್ಕೊಳ್ತೀವಿ. ಬಲದ ಬಗ್ಗೆನೇ ಯಾಕೆ ತಿಳ್ಕೊಳ್ಬೇಕು ಅಂದರೆ ಈ ಎಲ್ಲ ಕಾರಣಗಳಿಗೆ ಬಲದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ.
ಇನ್ನು ನೆಕ್ಸ್ಟ್ ಬಂದರೆ ಬಲ ಮತ್ತು ಒತ್ತಡದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಬಲ ಮತ್ತು ಒತ್ತಡದ ಬಗ್ಗೆ ಪರಿಕಲ್ಪನೆಯನ್ನು ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗಾಳಿಯ ಬಗ್ಗೆ ನಾವು ನೋಡೋದಾದರೆ ಕೆಲವೊಮ್ಮೆ ತಂಗಾಳಿ ಬರುತ್ತೆ, ಕೆಲವೊಮ್ಮೆ ಬಿರುಗಾಳಿ ಬರುತ್ತೆ, ಕೆಲವೊಮ್ಮೆ ಚಂಡಮಾರುತ ಬರುತ್ತೆ. ಈ ಗಾಳಿ ಬೀಸುವಂತಹ ರಭಸದ ವ್ಯತ್ಯಾಸದಿಂದ ಅನೇಕ ಬದಲಾವಣೆಗಳು ಕೂಡ ಆಗುತ್ತೆ. ಅದಕ್ಕೋಸ್ಕರ ಈ ತಂಗಾಳಿ, ಬಿರುಗಾಳಿ, ಚಂಡಮಾರುತ ಹೇಗೆ ಬರುತ್ತೆ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ನಾವು ಬಲ ಮತ್ತು ಒತ್ತಡದ ಪರಿಣಾಮದ ಪರಿಕಲ್ಪನೆಗಳು ನಮಗೆ ತಿಳಿದಿರಬೇಕು. ಅದೇ ರೀತಿ ನಮ್ಮ ದೈನಂದಿನ ಜೀವನದಲ್ಲೂ ಕೂಡ ಬಲದ ಪ್ರಮುಖ ಪಾತ್ರ ಇದೆ. ಕೃಷಿ ಮತ್ತು ನಮ್ಮ ಸುರಕ್ಷತೆಯ ಮೇಲೂ ಕೂಡ ಪರಿಣಾಮ ಬೀರುವಂತಹ ಈ ಬಿರುಗಾಳಿ, ಚಂಡಮಾರುತ ಅಥವಾ ಹವಾಮಾನದ ಘಟನೆಗಳಿಗೆ ಬಲ ಸಂಬಂಧಿಸಿದೆ. ಅದಕ್ಕೋಸ್ಕರ ಬಲದ ಬಗ್ಗೆ ನಾವು ಓದಬೇಕು. ಇನ್ನು ನೆಕ್ಸ್ಟ್ ಬಂದರೆ ಇಲ್ಲಿ ಗೊತ್ತಿದೆ, ದ್ರವ್ಯಗಳನ್ನು ಕೊಟ್ಟಿದ್ದಾರೆ, ಘನ, ದ್ರವ, ಅನಿಲಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ಗೊತ್ತಿದೆ. ಆದ್ದರಿಂದ ಘನ ಸ್ಥಿತಿಯಲ್ಲಾಗಿರಬಹುದು, ದ್ರವ ಸ್ಥಿತಿಯಲ್ಲಾಗಿರಬಹುದು, ಅನಿಲ ಸ್ಥಿತಿಯಲ್ಲಿ ಅವುಗಳು ಹೇಗೆ ಕಣಗಳು ಆಕರ್ಷಣಾ ಬಲ ಹೊಂದಿದೆ, ಹೇಗೆ ಚಲನೆಯನ್ನು ಹೊಂದಿದೆ ಎನ್ನುವಂತಹ ಒಂದು ಅಂಶಗಳನ್ನು, ಅಂದರೆ ದ್ರವ್ಯದ ಕಣಗಳ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ದ್ರವ್ಯದ ಕಣಗಳ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿರುವಂತಹ ದ್ರವ್ಯಗಳಲ್ಲಿ ಧಾತುಗಳು ಯಾವುದು, ಸಂಯುಕ್ತಗಳು ಯಾವುದು, ಮಿಶ್ರಣಗಳ್ಯಾವುದು ಅಂತ ಅವುಗಳನ್ನು ಬೇರ್ಪಡಿಸುವಂತಹ ವಿಧಾನಗಳ್ಯಾವುದು ಅಂತ ಹೇಳಿ ಧಾತುಗಳು, ಸಂಯುಕ್ತಗಳು, ಮಿಶ್ರಣಗಳ ಬಗ್ಗೆ ಕೂಡ ನಾವಿಲ್ಲಿ ಓದ್ತೇವೆ. ಇನ್ನು ನೀರಲ್ಲಿ ಸಕ್ಕರೆ ಕರಗೋದು ನಮಗೆಲ್ಲ ಗೊತ್ತಿದೆ. ಅದು ಹೇಗೆ ವಿಲೀನ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ತೇವೆ ಈ ಪಠ್ಯಪುಸ್ತಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಂತರ ಬಂದರೆ ನಮಗೆ ಬೆಳಕಿನ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನಾವು ಯಾಕೆ ಬೆಳಕಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅನೇಕ ದರ್ಪಣಗಳು ನಾವು ನೋಡಿದ್ದೀವಿ. ನಿಮ್ನ ದರ್ಪಣ, ಪೀನ ದರ್ಪಣ, ಸಮತಲ ದರ್ಪಣ. ಈ ದರ್ಪಣಗಳ ಸಹಾಯದಿಂದ ಬೆಳಕಿನ ಕಿರಣಗಳು ಹೇಗೆ ಪ್ರತಿಫಲನಗೊಳ್ಳುತ್ತೆ, ಆ ಮಸೂರಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಬೆಳಕು ಆ ಮಸೂರಗಳ ಮೂಲಕ ಹಾದು ಹೋಗುವಾಗ ಏತಕ್ಕೆ ಬಾಗುತ್ತೆ ಎನ್ನುವಂತಹ ಈ ಎಲ್ಲ ಕಾರ್ಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬೆಳಕಿನ ಪಾಠದ ಬಗ್ಗೆ ತಿಳ್ಕೊಳ್ತೇವೆ ಅಂತ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಹೊಸದಾದ ಚಮಚವನ್ನು ತೆಗೆದುಕೊಳ್ಳಿ, ಹೊಸ ಚಮಚ ತಗೊಂಡು ಹಿಂದೆ ಮತ್ತು ಮುಂದೆ ನಮ್ಮ ಮುಖವನ್ನು ಹಿಡಿದು ನೋಡಿದಾಗ ಒಂದು ಕಡೆ ನೇರವಾದ ಪ್ರತಿಬಿಂಬ ಬೀಳುತ್ತೆ, ಮತ್ತೊಂದು ಕಡೆ ತಲಕೆಳಕಾದ ಪ್ರತಿಬಿಂಬ ಬೀಳೋದು ನೋಡಿದ್ದೀವಿ. ಏಕೆ ಕೆಲವೊಂದು ಇದರಲ್ಲಿ ನೇರ ಪ್ರತಿಬಿಂಬ, ಕೆಲವೊಂದು ಇದರಲ್ಲಿ ತಲಕೆಳಕಾದ ಪ್ರತಿಬಿಂಬ ಬೀಳುತ್ತೆ ಎನ್ನುವ ಕಾರಣ, ಬೆಳಕಿನ ಬಾಗುವಿಕೆಯ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ನಾವು ಈ ಪಠ್ಯಪುಸ್ತಕದಲ್ಲಿ ತಿಳ್ಕೊಳ್ತೇವೆ. ಅಷ್ಟೇ ಅಲ್ಲದೆ ಕನ್ನಡಕದ ಬಗ್ಗೆ ಕೂಡ, ಸೂಕ್ತ ಕನ್ನಡಕದ ಬಗ್ಗೆ, ಅಂದರೆ ನಾವು ಕಣ್ಣಿಗೆ ಏನಾದರೂ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಎಲ್ಲ ಗೊತ್ತಿದೆ ನಮಗೆ. ಯಾವ ಕನ್ನಡಕವನ್ನು ಧರಿಸಬೇಕು, ಏಕೆ ಧರಿಸಬೇಕು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಕನ್ನಡಕಗಳು ಎನ್ನುವಂತಹ ಅಂಶಗಳನ್ನು ಕೂಡ ನಾವು ಈ ಪಾಠದಲ್ಲಿ, ಬೆಳಕಿನ ಪಾಠದಲ್ಲಿ ತಿಳ್ಕೊಳ್ತೇವೆ. ನೋಡಿ, ಈಗ ನಾವು ಹೇಳಿದ್ವಿ ಪ್ರತಿಫಲನದ ಬಗ್ಗೆ. ನೋಡಿ, ಹೊಳಪಾದ ಕನ್ನಡಿ ಅಂದರೆ ನುಣುಪಾದ ಕನ್ನಡಿ ಅಷ್ಟೇ ಪ್ರತಿಫಲನ ಮಾಡೋದಿಲ್ಲ, ಒರಟಾದ ಮೇಲ್ಮೈಗಳು ಕೂಡ ಪ್ರತಿಫಲಿಸುತ್ತೆ. ಉದಾಹರಣೆಗೆ ಇಲ್ಲಿ ಚಂದ್ರನನ್ನು ಕೊಟ್ಟಿದ್ದಾರೆ. ಚಂದ್ರನಿಗೆ ಸ್ವಂತ ಬೆಳಕು ಇರೋದಿಲ್ಲ, ಆದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಅದು ಪ್ರತಿಫಲಿಸುತ್ತೆ. ಇಲ್ಲಿ ಚಂದ್ರನ ವಿವಿಧ ರೂಪಗಳನ್ನು ಕೊಟ್ಟಿರೋದು ನೀವು ಕಾಣಬಹುದು. ನೋಡಿ, ಇಲ್ಲಿ ಚಂದ್ರ ಕೇವಲ ಇಷ್ಟು ಭಾಗ ಮಾತ್ರ ಕಾಣಿಸ್ತಾ ಇದ್ದಾನೆ. ಇಲ್ಲಿ ಅರ್ಧ ಭಾಗ ಕಾಣಿಸ್ತಾ ಇರೋದು ಚಂದ್ರ, ಇಲ್ಲಿ ಸಂಪೂರ್ಣವಾದ ಭಾಗಗಳು ಕಾಣ್ತಾ ಇರೋದು, ಇಲ್ಲಿ ಕಾಣದೇ ಇರೋದು. ಇದಕ್ಕೆ ಏನು ಕಾರಣ ಅಂತ ಹೇಳೋದಾದರೆ ನೋಡಿ, ಇಲ್ಲಿ ಬರೆಯೋಣ. ಇದು ಚಂದ್ರ, ಚಂದ್ರ ಅಂತ ತಿಳ್ಕೊಳ್ಳೋಣ. ಇದು ಭೂಮಿ, ಇದೇನಿದು ಭೂಮಿ. ಸ್ವಲ್ಪ ಮೌಸಲ್ಲಿ ಬರಿತಾ ಇರೋದ್ರಿಂದ ನೀಟಾಗಿ ಬರ್ತಾ ಇಲ್ಲ. ನೆಕ್ಸ್ಟ್ ಬಂದರೆ ಸೂರ್ಯ. ನೋಡಿ, ಯಾವಾಗಲೂ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರುತ್ತೆ, ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಈಗ ನೋಡಿ, ಇಲ್ಲಿ ಚಂದ್ರ ಮತ್ತು
ಸೂರ್ಯನ ಮಧ್ಯೆ ಏನಿದೆ, ಭೂಮಿ ಇದೆ. ಆಗ ನಮಗೆ ಈಗಾಗಲೇ ತಿಳಿದಿದೆ, ಚಂದ್ರನಲ್ಲಿ ಸ್ವಂತ ಬೆಳಕು ಇಲ್ಲ. ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದು ಅದು ಪ್ರತಿಫಲನ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಸೂರ್ಯನ ಬೆಳಕು ನೇರವಾಗಿ ಚಂದ್ರನ ಮೇಲೆ ಬೀಳೋದಕ್ಕೆ ಯಾವ್ದು ಅಡ್ಡ ಬರ್ತಾ ಇದೆ? ಇಲ್ಲಿ ಭೂಮಿ ಅಡ್ಡ ಬರ್ತಾ ಇದೆ. ಅದಕ್ಕೋಸ್ಕರ ಅದಕ್ಕೋಸ್ಕರ ಇದರ ಮೇಲೆ ಏನು ಬೆಳಕು ಇಲ್ಲ ಅನ್ನೋದು. ಇಲ್ಲಿ ಮಧ್ಯಭಾಗದಲ್ಲಿ ನೋಡಿ, ಸಂಪೂರ್ಣವಾಗಿ ಕತ್ತಲು, ಅಮಾವಾಸ್ಯೆಯ ಕತ್ತಲು ಅಂತ ಹೇಳ್ತೀವಲ್ಲ, ಕತ್ತಲು ಇದೆ ನೋಡಿ ಇಲ್ಲಿ ಸಂಪೂರ್ಣವಾಗಿ. ಸೊ ಈ ಸಂದರ್ಭದಲ್ಲಿ ಏನಂದ್ರೆ ಚಂದ್ರ ಮತ್ತು ಭೂಮಿಯ ನಡುವೆ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ನೋಡಿ ಈ ರೀತಿ ಚಂದ್ರ ಕಾಣೋದಿಲ್ಲ. ಅದೇ ಭೂಮಿ ಇಲ್ಲಿ ಇರುವಂತಹ ಬದಲು ಸುತ್ತುತ್ತಾ ಇದೆ ಅಲ್ವಾ, ಸೊ ಇಲ್ಲಿಗೆ ಬಂತು ಅಂತ ತಿಳ್ಕೊಳ್ಳಿ, ಅರ್ಧಕ್ಕೆ ಭೂಮಿ. ಆಗ ಎಷ್ಟು ಭಾಗ ಮಾತ್ರ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿತ್ತು ಅನ್ನೋದು ನೋಡೋಣ. ನೋಡಿ, ಇಲ್ಲಿ ಇಷ್ಟು ಭಾಗ ಮಾತ್ರ ಬೀಳುತ್ತೆ. ಸೂರ್ಯನ ಬೆಳಕು ಚಂದ್ರನಿಗೆ ಕೇವಲ ಈ ಭಾಗ ಮಾತ್ರ ಬೀಳುತ್ತೆ. ಅದಕ್ಕೆ ನೋಡಿ ಇಲ್ಲಿ ಹಾಫ್ ಮೂನ್ ಕೊಟ್ಟಿದ್ದಾರೆ. ಅದೇ ರೀತಿ ಅದೇ ರೀತಿ ಭೂಮಿ ಏನಾದರೂ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಇಳಿದ್ರೆ ಇಷ್ಟು ಭಾಗ ಮಾತ್ರ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ. ಅದೇ ಥರ ಇಲ್ಲಿ ಇದ್ದಾಗ ಕ್ರೆಸೆಂಟ್ ಮೂನ್ ಅಂತ ಏನು ಹೇಳ್ತೀವಿ, ಇಷ್ಟೇ ಭಾಗ ಬೆಳಕು ಬೀಳುತ್ತೆ. ಆಗ ಈ ಕ್ರೆಸೆಂಟ್ ಮೂನು ಕಾಣುತ್ತೆ ನಮಗೆ. ಈ ರೀತಿಯಾಗಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಯಾವ ರೀತಿ ಬೀಳುತ್ತೆ ಅನ್ನುವುದರ ಆಧಾರದ ಮೇಲೆ ಈ ಅನೇಕ ಆಕಾರಗಳನ್ನು ನಾವು ಚಂದ್ರನ ಮೇಲೆ ನೋಡ್ತೇವೆ. ಈ ಚಂದ್ರನ ಈ ಆಕಾರಗಳನ್ನು ವೀಕ್ಷಣೆ ಮಾಡೋದ್ರಿಂದ ಮೊದಲ ಪಂಚಾಂಗ ಕ್ಯಾಲೆಂಡರ್ ರೂಪಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸೂರ್ಯೋದಯಗಳು, ಸೂರ್ಯಾಸ್ತಗಳು, ಚಂದ್ರನ ಚಲನೆಗಳ ಬಗ್ಗೆ ಎಲ್ಲ ಅವಲೋಕನ ನಡೆಸ್ತಾರೆ. ಮತ್ತು ವಿವಿಧ ಪಂಚಾಂಗ ಕ್ಯಾಲೆಂಡರ್ಗಳು ಅಸ್ತಿತ್ವಕ್ಕೆ ಬಂದದ್ದು ಈ ಎಲ್ಲ ಸ್ಟಡಿಗಳಿಂದ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ಆದರೆ ಕೇವಲ ಕ್ಯಾಲೆಂಡರ್ ಅಥವಾ ಸೂರ್ಯ ಮತ್ತು ಚಂದ್ರನ ಚಲನೆಗಳೇ ಪರಸ್ಪರ ಸಂಪರ್ಕಗೊಂಡಿವೆ ಅಂತ ಹೇಳಕ್ಕಾಗೋದಿಲ್ಲ. ಕೇವಲ ಸೂರ್ಯ ಚಂದ್ರನ ನೋಡಿ ಕ್ಯಾಲೆಂಡರೇ ತಯಾರಿಸಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಅಂಶಗಳನ್ನು ಅವರು ಇಟ್ಕೊಂಡು ಕ್ಯಾಲೆಂಡರ್ನ ತಯಾರಿಸಿರ್ತಾರೆ. ನಂತರ ಬಂದರೆ ಇಲ್ಲಿ ಅತಿ ಚಿಕ್ಕ ಕೀಟದಿಂದ ಹಿಡಿದು ದೊಡ್ಡ ತಿಮಿಂಗಲದವರೆಗೆ ಇರಬಹುದು, ಹುಲ್ಲಿನಿಂದ ಹಿಡಿದು ಎತ್ತರದ ಮರಗಳವರೆಗೆ ಇರಬಹುದು, ಅಥವಾ ನಮ್ಮ ಸುತ್ತಮುತ್ತಲು ಇರುವಂತಹ ಗಾಳಿ, ನೀರು, ಸೂರ್ಯ, ಬೆಳಕು, ಇವುಗಳ ಎಲ್ಲ ಜೀವಿಗಳು ಒಂದನ್ನೊಂದು ಅವಲಂಬಿಸಿದೆ ಅಂತ ಹೇಳ್ಬೋದು. ಅಂದರೆ ಈ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಅವು ಸೂರ್ಯನ ಬೆಳಕನ್ನು ಅವಲಂಬಿಸಿದೆ ಅಂತ ನಾವು ಹೇಳಬಹುದು ಇದರಲ್ಲಿ, ಈ ಅಂಶದಲ್ಲಿ. ನಂತರ ಬಂದರೆ ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ. ಈ 2 ಚಿತ್ರದಲ್ಲಿ ಮೊದಲನೇ ಚಿತ್ರ ನೋಡಿ, ಪ್ರಕೃತಿ ಎಷ್ಟು ಸುಂದರವಾಗಿದೆ, ಯಾವ ಮಾಲಿನ್ಯತೆಯೂ ಇಲ್ಲಿ ಕಂಡು ಬರೋದಿಲ್ಲ. ತನ್ನಷ್ಟಕ್ಕೆ ತಾನೇ ಎಲ್ಲ ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇದೆ ಬಹಳ ಸಂತೋಷದಿಂದ. ಸಸ್ಯಗಳು ಕೂಡ ಹರಳಿರೋದು, ಹಸಿರು ಭೂಮಿ ಇರೋದು ಎಲ್ಲವನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಶುದ್ಧವಾದ ನೀರಿರೋದೆಲ್ಲವನ್ನು ಕಾಣ್ತಾ ಇದ್ದೀವಿ. ಆದರೆ ಮನುಷ್ಯ ತನ್ನ ಏನು ಒಂದು ಸುಸಜ್ಜಿತ ಒಂದು ಜೀವನ ಶೈಲಿಯನ್ನು ನಡೆಸಬೇಕು ಅನ್ನುವ ಕಾರಣದಿಂದ, ತನಗೆ ಎಲ್ಲ ಸುತ್ತಮುತ್ತ ಸಿಗುವಂತಹ ವಸ್ತುಗಳು ತನಗೆ ದೊರೆಯಬೇಕು ಎನ್ನುವ ಕಾರಣದಿಂದ ಅವನೇನು ಮಾಡ್ತಾ ಇದ್ದಾನೆ, ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ. 2ನೇ ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಮರವನ್ನು ಕಡ್ದಿರೋದ್ರಿಂದ ಪ್ರಾಣಿ ಸಂಕುಲ, ಅದರ ಆವಾಸ ಸ್ಥಾನ ಎಲ್ಲ ನಾಶ ಆಗಿರೋದು, ಇದರಿಂದ ಮಳೆ ಕಡಿಮೆ ಆಗೋದು ಅಥವಾ ಇದರಿಂದ ಪರಿಸರ ಮಾಲಿನ್ಯ ಆಗೋದು, ಈ ರೀತಿ ಎಲ್ಲ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಂಡಿದ್ದೀವಿ. ಏರ್ತಾ ಇರೋ ಜನಸಂಖ್ಯೆಯಿಂದ ಈ ಪರಿಸರದ ಮೇಲೆ ಅಡ್ಡ ಪರಿಣಾಮ ಬೀರಿದೆ. ಜನಗಳು ತಮಗೆ ಇಷ್ಟ ಬಂದಂಗೆ ಈ ಪರಿಸರದಲ್ಲಿರುವ ವಸ್ತುಗಳನ್ನು ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಮಲಿನತೆಯನ್ನು ಜಾಸ್ತಿ ಮಾಡಿದ್ದಾರೆ. ಈ ಮಲಿನತೆಯೆಲ್ಲ ಜಾಸ್ತಿ ಆಗಿ ನಮ್ಮ ಆರೋಗ್ಯ ಹದಗೆಡ್ತಾ ಇದೆ. ಈ ಆರೋಗ್ಯವನ್ನು ಈಗ ಕಾಪಾಡಿಕೊಳ್ಳೋದಕ್ಕೋಸ್ಕರ ವಿಜ್ಞಾನದ ಮೊರೆಯನ್ನು ಹೋಗಿದ್ದಾರೆ. ಇಲ್ಲಿ ನಾವು ಕಾಯಿಲೆಯನ್ನು ತಂದ್ಕೊಂಡಿರೋದು, ಪರಿಸರ ಹಾಳು ಮಾಡಿ ಕಾಯಿಲೆ ತಂದ್ಕೊಂಡಿರೋದು ನಾವೇ. ಅದಕ್ಕೆ ವಿಜ್ಞಾನದ ಸಹಾಯ ಬೇಡ್ಕೊಂಡು ಅದಕ್ಕೆ ಪರಿಹಾರ ಕಂಡಿಡ್ಕೊಳ್ತಾ ಇರೋದು ನಾವೇ. ಏನೇ ಆಗಲಿ, ನಾವು ಸೂಕ್ತವಾದ ಪರಿಹಾರವನ್ನು ಎಲ್ಲರೂ ಒಟ್ಟಾಗಿ
ತಿಳ್ಕೊಳ್ಬೇಕು, ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಮತೋಲನವನ್ನು ಕಾಪಾಡಬೇಕು. ಸಮತೋಲನ ಹಾಳಾದರೆ ನಾವು ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆ ಸಮತೋಲನ ಕಾಪಾಡ್ಕೊಳ್ಳೋದಕ್ಕೆ, ಎಲ್ಲ ಸಮಸ್ಯೆಗಳಿಂದ ದೂರ ಆಗೋದಕ್ಕೆ, ಪರಿಹಾರ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನಿಸಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ನಂತರ ಬಂದರೆ ವಿಜ್ಞಾನಿಗಳಂತೆ ಯೋಚಿಸಲು ನಿಮಗೆ ಸಹಾಯ ಮಾಡಲು ಈಗ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಕೂಡ ವಿಜ್ಞಾನಿಗಳಂತೆ ಯೋಚಿಸಿ. ಹಾಗಾದರೆ ವಿಜ್ಞಾನಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಪುಟದಲ್ಲೇ ನೀವು ನೋಡಿದ್ರಿ, ಪೂರಿಯ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳ್ಳಗೆ ಇರುವುದು ಏಕೆ ಎನ್ನುವಂತಹ ಪ್ರಶ್ನೆಯನ್ನು ನೀವು ನೋಡಿದ್ರಿ. ಆ ಪ್ರಶ್ನೆಯನ್ನು ಕೊಟ್ಟಿದ್ರು. ಅದಕ್ಕೆ ನೀವು ಅದರ ಪ್ರಯೋಗವನ್ನು ಮಾಡಬಹುದು, ಅದಕ್ಕೆ ಕ್ವಶನ್ಸ್ ಎಲ್ಲ ನೀವು ಹಾಕ್ಕೊಳ್ಬಹುದು. ಹಾಗಾದರೆ ಒಂದು ವಿಷಯವನ್ನು ತಗೊಂಡ್ರೆ, ಈ ಪೂರಿಯ ಬಗ್ಗೆನೇ ತಗೊಂಡ್ರೆ ವಿಜ್ಞಾನಿಗಳು ಯಾವ ರೀತಿಯೆಲ್ಲ ಯೋಚನೆ ಮಾಡ್ತಾರೆ, ನೀವು ಕೂಡ ವಿಜ್ಞಾನಿಗಳಂತೆ ಯೋಚನೆ ಮಾಡಿದ್ರೆ ಏನಾದರೂ ಒಂದು ಸಾಧನೆ ಮಾಡಬಹುದು, ಕಂಡುಹಿಡಿಬಹುದು ಅಂತ ಹೇಳ್ತಾ, ವಿಜ್ಞಾನಿಗಳು ಹೇಗೆ ಯೋಚನೆ ಮಾಡ್ತಾರೆ, ಯಾವ ಯಾವ ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ ಅನ್ನೋದನ್ನು ನಾವೀಗ ನೋಡೋಣ. ಇಲ್ಲಿ ಸರಳ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಪ್ರಯೋಗಾಲಯದಲ್ಲೇ ಮಾಡಬೇಕು ಅಂತ ಏನಿಲ್ಲ, ನಮ್ಮ ಅಡುಗೆ ಮನೆಯಲ್ಲೂ ಕೂಡ ನಾವು ಪ್ರಯೋಗಗಳನ್ನು ಮಾಡಬಹುದು. ಇಲ್ಲಿ ಪೂರಿ ಕರಿತಾ ಇರೋದನ್ನು ನೀವು ನೋಡಬಹುದು. ಇದು ಒಂದು ಸರಳ ಪ್ರಯೋಗ ಅಂತಲೇ ಹೇಳಬಹುದು. ಯಾಕೆ, ಇದರ ಬಗ್ಗೆ ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ಬೇಕಲ್ಲ, ಆದ್ದರಿಂದ ಇದು ಒಂದು ಸರಳ ಪ್ರಯೋಗ ಅಂತ ಹೇಳಬಹುದು. ಹಾಗಾದರೆ ವಿಜ್ಞಾನಿಗಳಂತೆ ನಾವು ಯೋಚನೆ ಮಾಡಬೇಕಾದ್ರೆ ಯಾವೆಲ್ಲ ಸರಳ ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಕೆಲವೊಂದು ಸಂದರ್ಭಗಳಲ್ಲಿ ಹೌದು ಇಲ್ಲ ಎನ್ನುವಂತಹ ಸರಳವಾದ ಉತ್ತರ ಬೇಡುವ ಪ್ರಶ್ನೆಗಳನ್ನು ಹಾಕ್ಕೊಳ್ಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನೀವು ಯೋಚನೆ ಮಾಡಬಹುದು. ಯಾವ ರೀತಿ ಯೋಚನೆ ಮಾಡಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಟ್ಟಿಸಿದ ಹಿಟ್ಟಿನ ದಪ್ಪ ಮತ್ತು ಗಾತ್ರವನ್ನು ಬದಲಾಯಿಸುವ ಬಗ್ಗೆ ಯೋಚನೆ ಮಾಡಿ ಅಂತ. ಉಂಡೆ ಮಾಡ್ಕೊಳ್ತೀವಲ್ಲ, ಪೂರಿ ಅಥವಾ ಚಪಾತಿಯನ್ನು ಲಟ್ಟಿಸೋದಕ್ಕೆ ಒಂದುಂಡೆ ದೊಡ್ಡದಿರಲಿ, ಒಂದುಂಡೆ ಚಿಕ್ಕದಿರಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ತೆಗೆದುಕೊಳ್ಳುವಂತಹ ಹಿಟ್ಟು, ಏನು ಹಿಟ್ಟು ತೆಗೆದುಕೊಳ್ತೀವಿ, ಒಂದು ಗೋಧಿ ಹಿಟ್ಟು ತಗೊಳ್ಳಿ ಬೇಕಾದರೆ, ಮತ್ತೊಂದು ಮೈದಾ ಹಿಟ್ಟು ತಗೊಳ್ಳಿ, ಅಥವಾ ಎರಡು ಗೋಧಿ ಹಿಟ್ಟೆ ತಗೊಂಡ್ರೆ ಬೇರೆ ಬೇರೆ ಅಂಗಡಿಯಿಂದ ತೆಗೆದುಕೊಂಡು ಬನ್ನಿ. ನಂತರ ಬಾಣಲಿಯಲ್ಲಿ ನೀವು ಕರಿತಿರಲ್ಲ, ಕರಿಯೋದಕ್ಕೆ ಮುಂಚೆ ಶಾಖವನ್ನು ಕೊಡ್ತಿರಲ್ಲ, ಆ ಶಾಖ ಒಂದು ಕಡಿಮೆ ಶಾಖ ಕೊಡಿ, ಇನ್ನೊಂದಕ್ಕೆ ಹೆಚ್ಚು ತಾಪಮಾನ ಕೊಡಿ. ಈ ರೀತಿಯಾಗಿ ನಮ್ಮ ಎಕ್ಸ್ಪೆರಿಮೆಂಟ್ ಮಾಡುವಾಗ ಅನೇಕ ವಿಷಯಗಳನ್ನು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಟಡಿ ಮಾಡಬೇಕು. ಅಂದರೆ ಹಿಟ್ಟು ಒಂದು ದಪ್ಪ ತಗೊಳ್ಳಿ, ಒಂದು ಸಣ್ಣ ತಗೊಳ್ಳಿ, ಬೇರೆ ಬೇರೆ ಹಿಟ್ಟು, ಒಂದು ಮೈದಾ ಹಿಟ್ಟು, ಒಂದು ಗೋಧಿ ಹಿಟ್ಟನ್ನು ತಗೊಳ್ಳಿ, ಒಂದು ಎಣ್ಣೆ ಜಾಸ್ತಿ ಕಾಯಿಸಿ, ಇನ್ನೊಂದು ಕಡಿಮೆ ಕಾಯಿಸಿ. ನಂತರ ಪೂರಿ ಲಟ್ಟಿಸಿದಾಗ, ಪೂರಿಯನ್ನು ಕರೆದಾಗ ಊದ್ಕೊಳ್ಳುತ್ತಾ ಇಲ್ವಾ, ಯಾವುದು ಊದ್ಕೊಳ್ಳುತ್ತೆ, ಯಾಕೆ ಊದ್ಕೊಳ್ಳುತ್ತೆ ಅಂತ ನಾವು ತಿಳ್ಕೊಳ್ಬಹುದು. ಅದಷ್ಟೇ ಅಲ್ಲ, ಇನ್ಯಾವ ಅಂಶಗಳನ್ನು ನಾವು ಬದಲಾಯಿಸಬಹುದು ಅನ್ನೋದನ್ನು ಕೂಡ ನೋಡೋಣ. ಇಲ್ಲಿ ಸರಳ ಉತ್ತರಗಳು ಅಂತ ಹೇಳ್ತಾ ಇದ್ದಾರೆ. ಹೌದು ಇಲ್ಲ, ಸರಿ ತಪ್ಪು, ಈ ಥರದ ಉತ್ತರ ಬರುವ ಪ್ರಶ್ನೆಗಳನ್ನು ನೀವು ಹಾಕ್ಕೊಳ್ಬಹುದು. ಇಲ್ಲಿ ಯಾವ ಯಾವ ರೀತಿಯ ಪ್ರಶ್ನೆಗಳನ್ನು ನಾವು ಕೇಳಬಹುದು ಅಂತ ಹೇಳಿದ್ರೆ, ತುಂಬ ದಪ್ಪಗೆ ಒತ್ತೋದು, ಇದನ್ನು ಚಪಾತಿ ಅಥವಾ ಪೂರಿ ಒತ್ತುತ್ತೀವಲ್ಲ, ಒಂದನ್ನು ದಪ್ಪಗೆ ಒತ್ತುವಂಥದ್ದು, ಒಂದನ್ನು ತೆಳ್ಳಗೆ ಒತ್ತುವಂಥದ್ದನ್ನು ನೋಡಬಹುದು. ಇಲ್ಲಿ ಕೊಟ್ಟಿದ್ದಾರೆ. ತುಂಬ ದಪ್ಪದ ಹಿಟ್ಟಿನ ಪದರ ತಗೊಂಡು ಮಾಡಿದ್ರೂ ಕೂಡ, ಅಥವಾ ತುಂಬ ತೆಳ್ಳಗಿರೋದು ತಗೊಂಡು ಮಾಡಿದ್ರೂ ಕೂಡ ನಿಮಗೆ ಪೂರಿ ಊದುತ್ತಾ ಅನ್ನೋದನ್ನು ನೀವು ಪರೀಕ್ಷೆ ಮಾಡಬಹುದು, ಅಥವಾ ಪ್ರಶ್ನೆಯನ್ನು ಹಾಕ್ಕೊಳ್ಬಹುದು. ನಂತರ ಬಂದರೆ, ಕುದಿಯುವಂತಹ ಬಿಸಿ ಎಣ್ಣೆಯನ್ನು ತಗೊಳ್ಳಿ, ಅಷ್ಟನ್ನು ಬಿಸಿ ಇಲ್ಲ, ಸುಮಾರಾಗಿ ಬಿಸಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಂತರ ಬೇರೆ ಬೇರೆ ರೀತಿಯ ಎಣ್ಣೆಯನ್ನು ತಗೊಂಡು ಪ್ರಯೋಗ ಮಾಡಬಹುದು. ಆ ಎಣ್ಣೆಯನ್ನು ಕಾಯಿಸುವಾಗ ಎಣ್ಣೆ ಸಿಡಿಯಿತೆ, ವಾಸನೆ ಬಂತೆ, ಹೊಗೆ ಬಂತೆ ಅನ್ನುವ ಅಬ್ಸರ್ವೇಷನ್ ಎಲ್ಲ ನೀವು ಮಾಡಬೇಕಾಗುತ್ತೆ. ನಂತರ ತಕ್ಷಣವೇ ಪೂರಿ ಲಟ್ಟಿಸಿದ ತಕ್ಷಣವೇ ಎಣ್ಣೆಗೆ ಹಾಕುವುದು, ಪೂರಿ ಲಟ್ಟಿಸಿ ಒಂದು 5-10 ನಿಮಿಷಗಳ ಆದ ನಂತರ ಎಣ್ಣೆಯಲ್ಲಿ ಕರಿಯುವುದು, ಅಥವಾ ಪೂರಿ ಲಟ್ಟಿಸಿದ ನಂತರ ಅದರಲ್ಲೆಲ್ಲ ಫೋರ್ಕ್ ತಗೊಂಡು ಒಂದೊಂದು ಚುಚ್ಚಿ ರಂಧ್ರಗಳನ್ನು ಮಾಡಿ ಕರಿಯುವಂಥದ್ದು. ಈ ರೀತಿ ಎಲ್ಲ ಸರಳ ಪ್ರಯೋಗವನ್ನು ಮಾಡಿ ಅದರ ಉತ್ತರವನ್ನು ನೀವು ಹೌದು ಇಲ್ಲ ಸರಿ ತಪ್ಪು ಎನ್ನುವ ರೀತಿಯಲ್ಲಿ ನೀವು ಬರಿಬಹುದು.
ಈ ರೀತಿಯಾಗಿ ವಿಜ್ಞಾನಿಗಳು ಒಂದು ಪ್ರಯೋಗವನ್ನು ಇಟ್ಕೊಂಡ್ರೆ ಅನೇಕ ಪ್ರಶ್ನೆಗಳನ್ನು ಹಾಕ್ಕೊಂಡು ಅದಕ್ಕೆ ಪ್ರಯೋಗ ಅಥವಾ ವಿವರಣೆಯನ್ನು ನೀಡುತ್ತಾ ಅವರು ಕಂಡುಹಿಡಿತಾರೆ. ಅದೇ ರೀತಿ ನೀವು ಕೂಡ ಪೂರಿ ಉಬ್ಬೋದ್ರ ಬಗ್ಗೆ ಆಗಲಿ ಅಥವಾ ಹುಣ್ಣಿಮೆಯ ನಂತರ ಚಂದ್ರ ಏಕೆ ಪ್ರಕಾಶಮಾನವಾಗಿ ಕಾಣಿಸ್ತಾನೆ ಅಥವಾ ಕ್ಷಯಿಸ್ತಾನೆ ಅನ್ನುವಂತಹ ಒಂದು ಭಾಗದ ಬಗ್ಗೆ ಸಂಶೋಧನೆಯನ್ನು ಮಾಡಿ, ಇನ್ನೂ ಅನೇಕ ರೀತಿಯ ಸಂಶೋಧನೆಯನ್ನು ಮಾಡಿ ಅವಲೋಕನ ಮಾಡಿ ಅಂತ ಹೇಳ್ತಾ, ಎಚ್ಚರಿಕೆಯ ಅವಲೋಕನ ಮಾಡಿ ಅಂತ ಹೇಳ್ತಾ ಈ ಪಾಠ ನಿಮಗೆ ಮಾರ್ಗದರ್ಶನ ನೀಡಲಿ ಅಂತ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ಮೊದಲನೇ ಪಾಠದ ಅಂಶಗಳನ್ನು ಇಲ್ಲಿನವರೆಗೂ ತಿಳ್ಕೊಂಡ್ರಿ. ಇದೇ ರೀತಿ ನನ್ನ ಎಲ್ಲ 8ನೇ ತರಗತಿಯ ಪಾಠಗಳು ನಿಮಗೆ ಬೇಕಾದರೆ ರೂಪಾ TP ಲೆಟ್ಸ್ ಲರ್ನ್ ಅನ್ನುವಂತಹ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 8ನೇ ತರಗತಿಯ ಅಷ್ಟೇ ಅಲ್ಲ, 10ನೇ ತರಗತಿಯ ಪಾಠಗಳನ್ನು ಮಾಡಲಾಗಿದೆ. 5 ವರ್ಷಗಳಿಂದ ಸತತವಾಗಿ ತುಂಬ ಮಕ್ಕಳು ಈ ಪಾಠಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀವು ಕೂಡ ವೀಕ್ಷಣೆ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.